ಐಪಿಎಸ್ ಹಿರಿಯ ಅಧಿಕಾರಿ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಜಿಪಿಯ ವಿಡಿಯೋ ಬಳಿಕ ಆಡಿಯೋ ಕೂಡ ವೈರಲ್ ಆಗಿದೆ. ಇಲ್ಲಿ ಕೆ ರಾಮಚಂದ್ರ ರಾವ್ ಅವರದ್ದು ಎನ್ನಲಾಗಿರತಕ್ಕಂಥ ಆಡಿಯೋ ವೈರಲ್ ಆಗಿದೆ. ಮಹಿಳೆಯೊಂದಿಗೆ ಡಿಜಿಪಿ ರಾಮಚಂದ್ರ ರಾವ್ ಮಾತನಾಡಿರುವಂಥ ಆರೋಪ ಇದರಲ್ಲಿದೆ. ತುಂಬ ರೊಮ್ಯಾಂಟಿಕ್ ಆಗಿ ಇಲ್ಲಿ ಮಾತನಾಡಿದ್ದಾರೆ ಅಂತ ಇದನ್ನು ವೈರಲ್ ಮಾಡಲಾಗಿದೆ. ಮಹಿಳೆ ಜೊತೆ ಮಾತನಾಡಿರೋ 9 ನಿಮಿಷಗಳ ಆಡಿಯೋ ವೈರಲ್ ಆಗಿರೋದಿಲ್ಲಿ. ಮತ್ತೆ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ. ಗೊತ್ತಾ, ಮನ್ಸ್ ಕದ್ಬಿಟ್ಟಿದೀರ ನೀವು ನಂದ. ಇಷ್ಟು ವರ್ಷ ಮನಸ್ಸು ಕರೆ ಆಗಿದೆ ಮೇಡಮ್. ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀನಿ, ಕೇಳಿ 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 ಏನು ಎಮ್ಮದಿ ಅದು ಆ ಫೀಲಿಂಗ್ಸ್ ಎಲ್ಲ ಕಾಣ್ತಾ ಅನ್ಕೊಂಡಿದ್ದೀನಿ ನಾವು. ಅದೇ ಅದು ಅವರು ಜಾನ ಹೋದ ನಂತರ ಒಂಥರ ಇದಾಗ್ಬಿಟ್ಟಿದೆ ಕಾಣ್ತದೆ. ಆ ಫೀಲಿಂಗ್ಸ್, ಆ ಸೆನ್ಸೇಷನ್ ಏನೆಲ್ಲ ಕಾಣ್ತಾ ಅನ್ಕೊಂಡಿದ್ದೀನಿ. ರಾತ್ರಿ ಎಲ್ಲ ನಿಮ್ದೇ ಯೋಚನೆ. ಹೌದಾ? ಹಂಗೆಲ್ಲ ಹೇಳ್ಬೇಡ, ಈಗಲೇ ಬರ್ಬೇಕು ಅನ್ಸುತ್ತೆ. ಈಗಲೇ ಬಂದ್ಬಿಟ್ಟು ಮುದ್ದು ಮಾಡಿ ಬರ್ಬೇಕನ್ಸ ನೋಡ್ಬೇಕನ್ಸ್ತಾ ಇದೆ. ನಾವೇನೋ ನಿಮ್ ತರ ತಂದಾಗ ಏನಿಲ್ಲ, ಗುಂಡು ತರ ಇದೆ. ನಿಮ್ ತರ ವೈಟ್ ಆಗಿ ಚಂದಾಗಿ ಕ್ಯೂಟ್ ಆಗಿಲ್ಲ, ಯಾರು ಕರಿಯಾಗಿ ದಪ್ಪ ಇಲ್ಲ ಗುಂಡಾಗಿದ್ದೆ. ಇಲ್ಲ, ಬಾಳ ಇಷ್ಟ ನಿಮ್ಗೆ. ಡಿಜಿಪಿ ರಾಸಲೀಲೆ ವಿಡಿಯೋ ಬಗ್ಗೆ ತನಿಖೆ ನಡೆಯುತ್ತೆ ಅಂತ ಹೇಳಿ ಸಿಎಂ ಒಂದು ಕಡೆ ಹೇಳಿದ್ದಾರೆ. ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಕಾನೂನು ಎಲ್ರಿಗೂ ಒಂದೇನೆ ಅಂಥೇಳಿ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ವಿಚಾರಣೆ ಮಾಡಿಸ್ತೇವೆ, ಬಿಡಲ್ಲ, ಕಠಿಣ ಕ್ರಮ ಆಗೇ ಆಗುತ್ತೆ. ನನಗೆ ಬೆಳಿಗ್ಗೆಷ್ಟೇ ವಿಚಾರ ಗೊತ್ತಾಯಿತು, ಪ್ರಾಥಮಿಕ ವರದಿ ಬಂದ ಬಳಿಕ ಕ್ರಮ ಆಗುತ್ತೆ, ಇಲಾಖೆಗೆ ತನಿಖೆ ಆಗಬೇಕು ಅಂತೇಳಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೂಡ ಕೊಟ್ಟಿದ್ದಾರೆ. ವಿಚಾರಣೆ ಮಾಡಿಸ್ತೀವಿ. ನನಗೆ ಬೆಳಿಗ್ಗೆ ಗೊತ್ತಾಯಿತು, ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. ಶಿಸ್ತು ಕ್ರಮ ಜರುಗಿಸ್ತೀವಿ. ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೋತೀವಿ. ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ. ನನಗೆ ಬೆಳಿಗ್ಗೆ ಗೊತ್ತಾಯಿತು, ಆಮೇಲೆ ಅವ್ರ ಮೇಲೆ ಶಿಸ್ತು